ಎಲ್ಲರಿಗೂ ನಮಸ್ತೆ, ಮಾಂತೆರಗ್ಲ ನಮಸ್ಕಾರ. ಸೀಮೆ ಬದನೆ ಮನೆಯಲ್ಲಿದ್ರೆ ಯಾವ ಅಡುಗೆ ಮಾಡ್ತೀರಾ ಅಂತ ಕೇಳಿದ್ರೆ ತುಂಬಾ ಜನ ಮಜ್ಜಿಗೆ ಹುಳಿ ಅಂತಾನೆ ಹೇಳ್ಬೋದು. ಆದ್ರೆ ಇವತ್ತು ನಾನು ಮಾಡುವ ಅಡುಗೆ ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ ಪದೇ ಪದೇ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ಸೀಮೆ ಬದನೆಯಿಂದ ರುಚಿಯಾದ ಕೂಟು ತಯಾರಿಸೋಣ. ಬನ್ನಿ ಹಾಗಾದ್ರೆ ವಿಧಾನ ನೋಡೋಣ. ಕೂಟು ಮಾಡಲಿಕ್ಕೆ ನಾನಿಲ್ಲಿ 2 ಸೀಮೆ ಬದನೆ ತೆಕ್ಕೊಂಡಿದ್ದೇನೆ. ಇದರದ್ದು ಸೈಡಿನ 2 ಭಾಗ ಕೂಡ ಕಟ್ ಮಾಡಿ ತೆಗಿಯೋಣ, ಇದು ಬೇಡ. ಇನ್ನು ಇದರ ಮೇಲ್ಗಡೆ ಸಿಪ್ಪೆ ತೆಗೆದುಕೊಳ್ಬೇಕು. ನೀಟಾಗಿ ಸಿಪ್ಪೆ ತೆಗೆದುಕೊಳ್ಳೋಣ. ಇನ್ನು ಇದನ್ನು ಅರ್ಧ ಭಾಗ ಮಾಡಿ ಒಳಗಡೆದ್ದು ಬೀಜವನ್ನು ಸಪರೇಟ್ ಮಾಡಿಕೊಳ್ಬೇಕು. ಸಣ್ಣ ಗಾತ್ರಕ್ಕೆ ಕಟ್ ಮಾಡಿಕೊಳ್ಳೋಣ. ಸಣ್ಣದು ಕಟ್ ಮಾಡಿದ್ರೆ ಇದಕ್ಕೆ ಒಳ್ಳೆ ರುಚಿ. ಎಲ್ಲವನ್ನು ಈ ರೀತಿಯಾಗಿ ಸಣ್ಣ ಗಾತ್ರಕ್ಕೆ ಕಟ್ ಮಾಡಿಕೊಳ್ಳಿ. ಇದಕ್ಕೆ ಇನ್ನು 1 ಟೊಮೆಟೊ ಬೇಕಾಗ್ತದೆ. ಹುಳಿ ಟೊಮೆಟೊ ತೆಕೊಂಡ್ರೆ ಒಳ್ಳೆಯದು. ಇದನ್ನು ಕೂಡ ಸಣ್ಣ ಗಾತ್ರಕ್ಕೆ ಕಟ್ ಮಾಡಿಕೊಳ್ಳೋಣ. ಇದೆಲ್ಲವನ್ನು ಒಗ್ಗರಣೆ ಒಟ್ಟಿಗೆ ಬೇಯಿಸಬೇಕು, ಆಗವೇ ಇದಕ್ಕೆ ರುಚಿ. ಹಾಗೆ ಒಂದು ಒಗ್ಗರಣೆ ರೆಡಿ ಮಾಡಿಕೊಳ್ಬೇಕು. ಒಂದು ಸಣ್ಣ ಬಾಣಲೆಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ತೆಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಸಾಸಿವೆ ಹಾಕೊಂಡೆ. ಇನ್ನು ಇದಕ್ಕೆ ಅರ್ಧ ಸ್ಪೂನ್ನಷ್ಟು ಜೀರಿಗೆ ಹಾಕೊಳ್ಬೇಕು. ಹಾಗೆ 2 ಹಸಿಮೆಣಸು ಕಟ್ ಮಾಡಿ ಹಾಕೊಳ್ಳಿ. ಇನ್ನು ಸ್ವಲ್ಪ ಕರಿಬೇವು ಹಾಕೊಂಡು ಇದನ್ನು ಫ್ರೈ ಮಾಡಿಕೊಳ್ಬೇಕು. ಇದಕ್ಕೆ ಕಟ್ ಮಾಡಿದ ಟೊಮೆಟೊ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಸ್ವಲ್ಪ ಸ್ಮೂತ್ ಆಗುವ ತನಕ ಇದನ್ನು ಫ್ರೈ ಮಾಡಿಕೊಳ್ಳಿ. ಈಗ ಎಲ್ಲ ತರಕಾರಿ ಬೇಯಿಸಿಕೊಳ್ಬೇಕು. ಅದರ ಮೊದಲು ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಹೆಸರು ಬೇಳೆಯನ್ನು ಚೆನ್ನಾಗಿ ತೊಳೆದಿಟ್ಟುಕೊಂಡಿದ್ದೇನೆ. ಹೆಸರು ಬೇಳೆ ಹಾಕೊಳ್ಳಿ, ಇದು ಅಡಿಗೆ ರುಚಿಯನ್ನು ಜಾಸ್ತಿ ಮಾಡ್ತದೆ. ಇದಕ್ಕೆ ಕಟ್ ಮಾಡಿ ಇಟ್ಟುಕೊಂಡಿದ್ದ ತರಕಾರಿ ಹಾಕೊಳ್ಳೋಣ. ಹಾಗೆ ಅರ್ಧ ಸ್ಪೂನ್ನಷ್ಟು ಅರಶಿನ ಹಾಕೊಳ್ಬೇಕು. ರೆಡಿ ಮಾಡಿದ ಒಗ್ಗರಣೆ ಮತ್ತು ಫ್ರೈ ಮಾಡಿದ ಟೊಮೆಟೊ ಕೂಡ ಇದಕ್ಕೆ ಹಾಕೊಳ್ಳಿ. ಮುಳುಗುವಷ್ಟು ನೀರು ಹಾಕೊಳ್ಬೇಕು. ಇನ್ನು ಇದನ್ನು ಕುಕ್ಕರಲ್ಲಿ ನಾನು ಬೇಯಿಸಿಕೊಳ್ತೇನೆ. 2 ವಿಸಿಲ್ ಬರುವ ತನಕ ಇದನ್ನು ಬೇಯಿಸಿಕೊಳ್ಳೋಣ. ತರಕಾರಿ ಒಟ್ಟಿಗೆ ಬೇಳೆ ಕೂಡ ಇರುವ ಕಾರಣ ಕುಕ್ಕರಲ್ಲಿ ಬೇಯಿಸಿಕೊಂಡ್ರೆ ಒಳ್ಳೆಯದು. ತರಕಾರಿ ಬೇಯುವ ಸಮಯದಲ್ಲಿ ನಾವು ಇದಕ್ಕೊಂದು ಮಸಾಲೆ ರೆಡಿ ಮಾಡಿಕೊಳ್ಳೋಣ. ಗ್ಯಾಸಲ್ಲಿ ಒಂದು ಬಾಣಲೆ ಇಟ್ಟುಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕೊಂಡಿದ್ದೇನೆ. ಹಾಗೆ 1 ಸ್ಪೂನ್ ಉದ್ದು, 3 ಬ್ಯಾಡಗಿ ಮೆಣಸು ಕಟ್ ಮಾಡಿ ಹಾಕೊಂಡಿದ್ದೇನೆ. 4-5 ಕರಿಮೆಣಸು ಹಾಕೊಂಡಿದ್ದೇನೆ, ಅಂದ್ರೆ ಪೆಪ್ಪರ್. ಹಾಗೆ 1 ಸ್ಪೂನ್ ಕೊತ್ತಂಬರಿ ಬೀಜ ಹಾಕೊಂಡಿದ್ದೇನೆ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಇದು ಆರಿದ ಮೇಲೆ ಇದನ್ನು ರುಬ್ಬಿಕೊಳ್ಬೇಕು. ಹಾಗೆ ಈಗ ಒಂದು ಮಿಕ್ಸಿ ಜಾರ್ ತಕೊಂಡಿದ್ದೇನೆ. ಅದಕ್ಕೆ ಅರ್ಧ ತೆಂಗಿನಕಾಯಿ ನಾನು ತುರಿದು ಇಟ್ಟುಕೊಂಡಿದ್ದೇನೆ. ಇದನ್ನು ಹಾಕೊಳ್ಳೋಣ. ಹಾಗೆ ಫ್ರೈ ಮಾಡಿದ ಮಸಾಲೆ ಕೂಡ ಹಾಕೊಳ್ಬೇಕು. ಟೊಮೆಟೊ ಹಾಕಿದ್ರಿಂದ ನಾನಿಲ್ಲಿ ಒಂದು ಸಣ್ಣ ತುಂಡು ಹುಣಸೆ ಹುಳಿ ಹಾಕೊಳ್ತೇನೆ. ಇಷ್ಟು ಹಾಕಿದ್ರೆ ಸಾಕು. ಸ್ವಲ್ಪ ನೀರು ಹಾಕಿ ಇದನ್ನು ನಾನು ನುಣ್ಣಗೆ ರುಬ್ಬಿ ತರ್ತೇನೆ. ಫೈನ್ ಪೇಸ್ಟ್ ಆಗಬೇಕು. 2 ವಿಸಿಲ್ ಬಂದು ಕುಕ್ಕರ್ನ ಪ್ರೆಷರ್ ಕಮ್ಮಿ ಆದ್ಮೇಲೆ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೇನೆ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಕೆಳಗಿಳಿಸಿಕೊಳ್ತೇನೆ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕೊಂಡು 2-3 ನಿಮಿಷ ಚೆನ್ನಾಗಿ ಕುದಿಸಿಕೊಳ್ಬೇಕು. ಬೇಳೆ ಕೂಡ ಚೆನ್ನಾಗಿ ಸ್ಮೂತ್ ಆಗಿದೆ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ಇದಕ್ಕೆ ರುಬ್ಬಿ ಇಟ್ಟುಕೊಂಡಿದ್ದ ಮಿಶ್ರಣ ಹಾಕೊಳ್ಳೋಣ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಪುನಃ ಇದನ್ನು 2-3 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಹೆಸರು ಬೇಳೆ ಹಾಕಿ ಮಾಡುವ ಈ ಸೀಮೆ ಬದನೆಯ ಕೂಟು ಅನ್ನಕ್ಕೆ ಮಾತ್ರ ಅಲ್ಲ, ಚಪಾತಿ, ಪೂರಿ, ರೊಟ್ಟಿಗೂ ತುಂಬಾ ಒಳ್ಳೆಯ ಕಾಂಬಿನೇಷನ್. ಖಂಡಿತ ಟ್ರೈ ಮಾಡಿ. ಕೂಟು ಮಾಡುವ ಈ ವಿಧಾನ ನಿಮಗೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬೇರೆಯವರಿಗೂ ವಿಡಿಯೋ ಶೇರ್ ಮಾಡಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನನ್ನೊಂಜಿ ವಿಡಿಯೋ ತಿಕ್ಕಕ. ಥ್ಯಾಂಕ್ ಯು. ಬಾಯ್.